ತೀರ್ಥಹಳ್ಳಿ ದಸರಾ ಹಬ್ಬ ಪ್ರಯುಕ್ತ ತೀರ್ಥಹಳ್ಳಿಯಲ್ಲಿ ಕೆಸರುಗದ್ದೆ ಆಟ ನಡೀತಾ ಇದೆ. ಸಮಬಲವಾಗಿದೆ. ಈಗ ಅದು ಯಾವ ತಂಡ ಗೆಲ್ತಾರೋ ಅವರು ವಿನ್ನರ್ಸ್ ಆಗ್ತಾರೆ. ಅಲ್ಲಿ ನೋಡಿ ಒಬ್ರು ಹ್ಯಾಟ್ ಹಾಕಿದ್ದಾರೆ, ಎಷ್ಟು ದೊಡ್ಡ ಮತ್ತೆ ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ. ಹಿಡಿ 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 ಬಂತು 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 ಹಾಗೆ ಬೃಂದಾವನ ಮತ್ತೆ ಆಂಜನೇಯ ನೋಡಿ ಆ ಸೈಡಿಂದ ಇಳಿತಿದ್ದಾರೆ, ಅಲ್ಲಿ ನೋಡಿ ವಿಡಿಯೋ ಮಾಡ್ತಿದ್ದಾರೆ. ಎಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಆಗಮಿಸಿದ್ದಾರೆ, ಅವರಿಗೂ ಸಹ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮೂರಿನ ಹೆಮ್ಮೆಯ ಪ್ರತಿಭೆ ಹಾಕಿ ಕ್ರೀಡಾಪಟು ಆಗಿರ್ತಕ್ಕಂಥ ಶ್ರೀಯುತ ಕುಮಾರಿ ಪೂಜಿತ್ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಹಾಗೆ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅನಿಲ್ ಅವರು ಆಗಮಿಸಿದ್ದಾರೆ, ವಿಧಾತ, ಅವರಿಗೂ ಸಹ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಗೀತಾ ರಮೇಶ್ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಸರಾ ಸಮಿತಿಯ ಆರ್ಥಿಕ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಮಾರ್ಗದರ್ಶಕರು ಹಿತೈಷಿಗಳಾಗಿರ್ತಕ್ಕಂಥ ಸತ್ಕುಟೆ ರಾಘಣ್ಣ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಗೌರವ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಮುಡ್ಬಾ ರಾಘವೇಂದ್ರ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ರಾಷ್ಟ್ರೀಯ ವಕ್ತಾರರು ದಸರಾ ಕಮಿಟಿಯ ಸಲಹೆಗಾರರಾಗಿರ್ತಕ್ಕಂಥ ಶ್ರೀಯುತ ಹುಂಚಕಟ್ಟೆ ಆದರ್ಶ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಲಿ ತಾಲೂಕು ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಶ್ರುತಿ ವೆಂಕಟೇಶ್ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚಂದಳ್ಳಿ ಸೋಮಣ್ಣ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಸರಾ ಮಹಿಳಾ ಕಮಿಟಿಯ ಸಂಚಾಲಕರಾಗಿರ್ತಕ್ಕಂಥ ಶ್ರೀಮತಿ ನಯನಾ ಶೆಟ್ಟಿ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸುಶೀಲಾ ಶೆಟ್ಟಿ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಬ್ನಮ್ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜ್ಯೋತಿ ಮೋಹನ್ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಶಾರದಾ ರಾಘವೇಂದ್ರ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ತಾಲೂಕಿನ ಆರಕ್ಷಕ ಸಿಬ್ಬಂದಿಯಾಗಿರ್ತಕ್ಕಂಥ ಎಸ್ಐ ಶ್ರೀಯುತ ಇಮ್ರಾನ್ ಬೇಗ್ ಅವರು ಸಹ ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಹಾಗೆ ಆಗಮಿಸಿರ್ತಕ್ಕಂಥ ಎಲ್ಲ ಈ ಭಾಗದ ಕ್ರೀಡಾಪಟುಗಳಿಗೂ ಹಾಗೂ ದಸರಾ ಕಮಿಟಿಯ ಸಂಚಾಲಕರು, ಈ ಭಾಗದ ಎಲ್ಲ ಕ್ರೀಡಾಭಿಮಾನಿಗಳಿಗೂ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ, ಹಾಗೆ ಪತ್ರಕರ್ತರ ಮಿತ್ರರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ, ಹಾಗೆ ದೇವಸ್ಥಾನ ಶಿಸ್ತು ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಎಸಿಸಿ ಕೃಷ್ಣಮೂರ್ತಿ ಅಣ್ಣ ಅವರು ಸಹ ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಮಾಲಿಂಗೇಶ್ವರ ಮಹಿಳಾ ತಂಡ ಆರೆಗಳಿಗೆ ದಸರಾ ಉತ್ಸವ ಸಮಿತಿಯ ಪರವಾಗಿ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಮತ್ತೊಮ್ಮೆ ಮಾಡ್ತಾ ಶ್ರೀ ಆರ್ ಕೆ ಜ್ಞಾನೇಂದ್ರ ಅವರು ನಮ್ಮೆಲ್ಲ ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ ಮಾಡ್ತಾರೆ. ಪ್ರಾಸ್ತಾವಿಕ ನುಡಿಗಳನ್ನು ತಿಳಿಸಿರ್ತಕ್ಕಂಥ ಡಿಎಸ್ ವಿಶ್ವನಾಥ್ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ದಸರಾ ಸಮಿತಿಯ ಸಂಚಾಲಕರು ಸಂದೇಶ್ ಜವಳಿ ಅವರು ಒಂದೆರಡು ಹಿತನುಡಿಗಳನ್ನು ತಿಳಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ವೇದಿಕೆ ಮೇಲೆ ಕ್ರೀಡಾಕೂಟ ತೀರ್ಥಹಳ್ಳಿಯ ಇತಿಹಾಸದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿಕ್ಕೆ ಅನೇಕ ದಿನಗಳಿಂದ ಇಲ್ಲಿ ಅನೇಕ ನಮ್ಮ ಯುವ ಮಿತ್ರರು ಇದಕ್ಕಾಗಿ ಶ್ರಮವನ್ನು ವಹಿಸಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಸಂಜೆಯವರೆಗೆ ಈ ಕ್ರೀಡಾಕೂಟ ನಡೆತಕ್ಕಂಥದ್ದಿದೆ. ಹಾಗೆಯೇ ಸುಮಾರು 500ರಿಂದ 600ರಷ್ಟು ಸ್ಪರ್ಧಾಳುಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದವರಿದ್ದಾರೆ, ಹೆಸರನ್ನು ನೋಂದಾಯಿಸಿರ್ತಕ್ಕಂಥದ್ದಿದೆ.
ಎಲ್ಲರೂ ಕೂಡ ಸೇರಿ ಕ್ರೀಡಾ ಹಾಗಾಗಿ ಇಲ್ಲಿ ನಡೀತಕ್ಕಂಥ ಕೆಸರುಗದ್ದೆ ದಸರಾ ಮಹಿಳಾ ದಸರಾವನ್ನ ತಾವೆಲ್ಲ ನೋಡ್ತಾ ಇದ್ದೀರಿ. ನಮ್ಮ ಸಹೋದರಿಯರು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಜಮೀನನ್ನು ಹಂಗೆ ಇಟ್ಟು ಈ ಕಾರ್ಯಕ್ರಮಕ್ಕಾಗಿಯೇ ಬಿಟ್ಟುಕೊಟ್ಟಂತ ಜಮೀನಿನ ಮಾಲೀಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಶ್ರೀಕಾಂತ್ ಅವರಿಗೆ, ಅವ್ರ ಕುಟುಂಬದವರಿಗೆ. ಯಾಕಂದ್ರೆ ಈ ಜಮೀನು ಖಾಲಿ ಇಲ್ಲದೆ ಇದ್ರೆ ಆಟ ನಡೀತಿರ್ಲಿಲ್ಲ. ಈಗ ಬಹಳ ವರ್ಷದ ಹಿಂದೆ ಒಂದು ಕೆಸರುಗದ್ದೆ ಕಬಡ್ಡಿ ನಡೆದಿತ್ತು. ನಮಸ್ಕಾರ, ಧನ್ಯವಾದಗಳು ಸಂದೇಶ್ ಚೌಳಿ ಅವರಿಗೆ. ಹಾಗೆ ಈ ಒಂದು ಯುವ ದಸರಾ ಮತ್ತೆ ಮಹಿಳಾ ದಸರಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮಾಜಿ ಗೃಹ ಸಚಿವರು, ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಆರಗ ಜ್ಞಾನೇಂದ್ರ ಅವರು ತಮ್ಮ ಎರಡು ಅನಿಸಿಕೆಗಳನ್ನ ತಿಳಿಸಬೇಕು ಅಂತ ಕೇಳ್ಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ನಾಟಿ ಮಾಡಬೇಕು ಅಂತ ಪೇಟೆಯ ನಮ್ಮ ಸಹೋದರಿಯರು ಕೂಡ ಕೆಸರುಗದ್ದೆಗಳಿಗೂ ಇದರಲ್ಲಿ ಭಾಗವಹಿಸಿದ್ದಾರೆ. ನಿಜವಾಗಿಯೂ ಕೂಡ ಮಣ್ಣಿನ ಮಕ್ಕಳ ಬದುಕೇನು ಅನ್ನುವಂಥ ನಾನು ಸಲ್ಲಿಸ್ತೇನೆ. ಇನ್ನು ಉಳಿದ ದಿನವೂ ಕೂಡ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ. ವಿಶೇಷವಾಗಿ ಹುಲಿವೇಷದ ಸ್ಪರ್ಧೆ ಇದೆ. ನಮ್ಮ ತಾಲೂಕಿನ ವಿಶೇಷವಾದಂಥ ಹುಲಿವೇಷ ಅದು. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಭಾಗವಹಿಸಬೇಕು. ಇವತ್ತು ಮಳೆರಾಯನಿಗೂ ಕೂಡ ನಾವೆಲ್ಲ ಅಭಿನಂದನೆ ಸಲ್ಲಿಸಬೇಕು. ಯಾಕಂದ್ರೆ ಬಹಳ ಕರೆದು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ದಸರಾ ಸಮಿತಿಯ ಎಲ್ಲ ಸಂಚಾಲಕರು, ಸಹ ಸಂಚಾಲಕರು, ಸದಸ್ಯರಿಗೆ ಇರ್ತಕ್ಕಂಥ ನನ್ನ ಅಕ್ಕ ತಂಗಿಯರಿಗೆ ಮತ್ತು ಯುವ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತನ್ನು ಮುಗಿಸ್ತೇನೆ. ಮೊದಲ ಮುನ್ನಡೆಯನ್ನು ಪಡ್ಕೊಂಡಿರ್ತಕ್ಕಂಥ ಪೊಲೀಸ್ ತಂಡದವರು ಶಿಲ್ಪಕಲಾ ಕೇಂದ್ರ ಕುರುವಳ್ಳಿ ಪ್ರಮೋದ್ ಪೂಜಾರಿ ಅವರ ತಂಡ ಹೋರಾಟವನ್ನು ಮಾಡ್ತಾ ಇದೆ. ಬಿಗುವಿನ ಹೋರಾಟ. ಪಂದ್ಯಾಟವನ್ನ ಉಳಿಸ್ಕೊಳ್ಬೇಕಾದ್ರೆ ಪ್ರಮೋದ್ ಪೂಜಾರಿ ಅವರ ಶಿಲ್ಪಕಲಾ ಕೇಂದ್ರ ಈ ಮುನ್ನಡೆಯನ್ನು ಗಳಿಸ್ಕೊಳ್ಬೇಕು. ಹಿಡಿ ಹಿಡಿ ಹಿಡಿ, ಜಟ್ಟಿ ಬಿದ್ರು ಜುಟ್ಟಿ ಮಂಡಾಗ್ಲಿಲ್ಲ. ಹೇಳಿ ಹಿಡಿ, ಹೋಳಿ ಹಿಡಿ, ಹಿಡಿ ಹಿಡಿ ಹಿಡಿ. ಪಮ್ಮಣ್ಣ ಈದ್ಬೇಡ, ಪಮ್ಮಣ್ಣ ಕೊಡು ಕಾಲು. ಈದ್ಬೇಡ, ಈದ್ಬೇಡ. ಹಿಡಿ ಹಿಡಿ ಹಿಡಿ. ಬಹುಶಃ ಹಗ್ಗವೇ ತುಂಡಾಗುವ ಚಾನ್ಸ್ ಇದೆ. ಬಿಗುವಿನ ಹೋರಾಟ. ಪೊಲೀಸ್ ವರ್ಸಸ್ ಶಿಲ್ಪಕಲಾ ಕೇಂದ್ರ. ಬಿಗುವಿನ ಹೋರಾಟ ನಡೀತಾ ಇದೆ. ರಾಕ್ಲೈನ್ ಕುರುವಳ್ಳಿ, ಕ್ಷಮಿಸಿ, ರಾಕ್ಲೈನ್ ಕುರುವಳ್ಳಿ ವರ್ಸಸ್ ಪೊಲೀಸ್ ತಂಡ. ಬಹಳ ಹೊತ್ತು ನಡೆದಂತ ಪಂದ್ಯಾಟ, ಬಿಗು ಹೋರಾಟದ ಪಂದ್ಯಾಟ. ಹಗ್ಗ ಜಗ್ಗಾಟ. ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ. ಎಂಕೆ ಬಾಯ್ಸ್ ಮೇಲಿನ ಒಂದರ ಸಮ. ಮತ್ತೊಂದು ಸುತ್ತಿನ ಹೋರಾಟ ನಡೆಯಬೇಕಾಗಿದೆ. ಒಂದರ ಸಮ, ಒಂದರ ಸಮಬಲ ಇದೆ. ಟೈ ಬ್ರೇಕರ್ಗಾಗಿ ಪೊಲೀಸ್ ಹಾಗೂ
ಅರಿಗತೋ ಗುಜಾಯಿಮಾಸ್.